ರಾಜ್ಯದ ಆರ್ಥಿಕತೆಯನ್ನು 2029ರ ವೇಳೆಗೆ $1 ಟ್ರಿಲಿಯನ್ ಮಾಡುವ ಸರ್ಕಾರದ ಹೇಳಿಕೆಯನ್ನು ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಅವರು ಶನಿವಾರ ಟೀಕಿಸಿದ್ದಾರೆ. ತಮ್ಮ ಕೆಲಸದಲ್ಲಿ ವಿಫಲರಾದವರು ಗುರಿಯ ಸಮಯ ಮಿತಿಯನ್ನು ಬದಲಾಯಿಸುತ್ತಾರೆ ಎಂದು ಹೇಳಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಎಸ್ಪಿ ಮುಖ್ಯಸ್ಥ 2021ರಲ್ಲಿ ಬಿಜೆಪಿ 2024ರ ವೇಳೆಗೆ ಯುಪಿಎ ಆರ್ಥಿಕತೆಯು $1 ಟ್ರಿಲಿಯನ್ ಆಗುತ್ತದೆ ಎಂದು ಹೇಳಿತ್ತು. ಈಗ 2025ರಲ್ಲಿ ಅವರು 2029ರಲ್ಲಿ ಯುಪಿಎ ಆರ್ಥಿಕತೆಯು $1 ಟ್ರಿಲಿಯನ್ ಆಗುತ್ತದೆ ಎಂದು ಹೇಳುತ್ತಿದ್ದಾರೆ. ಜನರು ನಿನ್ನೆಯ ಭರವಸೆಗಳನ್ನು ನಂಬಲಿಲ್ಲ ಅಥವಾ ನಾಳೆಯ ಹಕ್ಕುಗಳನ್ನು ನಂಬುವುದಿಲ್ಲ ಎಂದು ವರದಿಯಾಗಿದೆ.